ಶ್ರೀ ವೀರಾಂಜನೇಯ ಸ್ವಾಮಿ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಅದ್ದೂರಿಯಾಗಿ ನಡೆದಿದೆ. ಗ್ರಾಮದ ನೂತನ ಶ್ರೀ ವೀರಾಂಜನೇಯ ಸ್ವಾಮಿ ದೇವಸ್ಥಾನ ಇದಾಗಿದ್ದು ಮಾರ್ಚ್ 13ರಂದು ಪ್ರಾಣ ಪ್ರತಿಷ್ಠಾಪನೆ ಹಾಗೂ ಬ್ರಹ್ಮ ಕುಂಭಾಭಿಷೇಕದ ಮೂಲಕ ವಿನೂತನವಾಗಿ ವಿಶಿಷ್ಟತೆಯಿಂದ ದೇವಾಲಯದ ನೂತನ ವಿಗ್ರಹ ಪ್ರತಿಷ್ಠಾಪನಾ ಮಹೋತ್ಸವ ಜರುಗಿದೆ. ಅಷ್ಟಮಂಗಲ ಪ್ರಶ್ನೆಯಿಂದ ಈ ಒಂದು ದೇವಾಲಯ ನಿರ್ಮಾಣವಾಗಿದ್ದು ನೆನೆಗುದಿಗೆ ಬಿದ್ದಿದ್ದ ದೇವಾಲಯದಿಂದ ಗ್ರಾಮದಲ್ಲಿ ಸಂಕಷ್ಟವೇ ಆವರಿಸಿತ್ತು. ಗ್ರಾಮದಲ್ಲಿ ಅನೇಕ ಸಾವು ನೋವುಗಳು ಕೂಡ ಸಂಭವಿಸಿದ ನಂತರ ಅಷ್ಟಮಂಗಳ ಪ್ರಶ್ನೆಗೆ ಗ್ರಾಮಸ್ಥರು ಮೊರೆ ಹೋದ್ರು. ಇನ್ನು ಅಷ್ಟಮಂಗಳ ಪ್ರಶ್ನೆಯನ್ನ ನೋಡಿದ್ರು ರಮಾನಂದ ಭಟ್. 350 ವರ್ಷದ ಇತಿಹಾಸ ಅಂತ ಅಷ್ಟಮಂಗಳ ಪ್ರಶ್ನೆಯಲ್ಲಿ ಗೋಚರವಾಗಿದೆ. ಚಿಕ್ಕಮಗಳೂರು ಜಿಲ್ಲೆ ಎನ್ಆರ್ಪುರ ತಾಲೂಕಿನಲ್ಲಿ ಈ ಒಂದು ವಿಶಿಷ್ಟ ತಾಲೂಕಿನ ಕಳ್ಳೋಕೊಪ್ಪ ಗ್ರಾಮದ ಶ್ರೀ ವೀರಾಂಜನೇಯ ಸ್ವಾಮಿ ದೇವಾಲಯ ಕೊನೆಗೂ ಉದ್ಘಾಟನೆಯಾಗಿದೆ. ಅದು ಬಾಧಕವನ್ನು ಕೊಡುತ್ತೆ ಅಂತ. ಅದೇ ರೀತಿಯಲ್ಲಿ ಇಲ್ಲಿ ಗ್ರಾಮಸ್ಥರಿಗೆ ಅನೇಕ ರೀತಿಯ ಬಾಧಕಗಳಾಗಿದ್ದು ಆಗ್ತಾನೂ ಇದ್ದು, ಆ ಕಾರಣದಿಂದ ಆಗ ಬಂದು ನೋಡಿದಾಗ ಅಲ್ಲಿ ಪ್ರೇತ ಬಾಧಕ, ಅದಕ್ಕೆ ನಾವು ಪ್ರೇತ ಅಂತ ಹೇಳ್ತೀವಿ, ಅಂಥದ್ದು ಇಲ್ಲಿ ದೋಷ ಇದೆ ಅಂತ ಕಂಡು ಬಂದಾಗ ಆ ಉದ್ದೇಶಕ್ಕೋಸ್ಕರ ಇವರು ನಮ್ಮ ಸ್ನೇಹಿತರು ಶ್ರೀಕಾಂತ್ ಭಟ್ರು ಇನ್ನೂ ಅನೇಕ ಪುರೋಹಿತರನ್ನು ಕರ್ಕೊಂಡು ಬಂದ ಶೃಂಗೇರಿಯಿಂದ ಇದೇ ಜಾಗದಲ್ಲಿ ಆ ದಿನ ಒಂದು ಪ್ರೇತ ಉಚ್ಚಾಟನೆ ಅಂತ ಒಂದು ಪ್ರೇತಾಕರ್ಷಣೆಯನ್ನು ಮಾಡಿ ಆ ಪ್ರೇತಗಳನ್ನೆಲ್ಲ ಒಂದು ಕಾಯಿಗೆ ಅಭಿಮಂತ್ರಣೆ ಮಾಡಿ ಅವನನ್ನು ಹಿಡಿದು ಅವನ್ನೆಲ್ಲವೂ ಸುಮಾರು ಆ ದಿನ ಎಷ್ಟೋ ಒಂದು 20, 30, 60 ಎಷ್ಟೋ ಪ್ರೇತಗಳು ಇಲ್ಲಿ ಆಕರ್ಷಣೆ ಮಾಡಿದ್ವಿ. ಅದನ್ನೆಲ್ಲದನ್ನು ಸಹ ಉಡುಪಿ ಹತ್ತಿರ ಇರ್ತಕ್ಕಂಥ ಮಲ್ಪೆಗೆ ಸಮುದ್ರಕ್ಕೆ ಅಂದರೆ ಒಡಮಂಡೇಶ್ವರಕ್ಕೆ ತಾನೇ ಹಾಕಿ, ಯಾಕೆ ಕೇಳಿದರೆ ಸಮುದ್ರವನ್ನು ಆ ಪ್ರೇತ ಹಾಕಿದಾಗ ಅವಕ್ಕೆ ಮುಕ್ತಿ ಆಗ್ತದೆ ಅನ್ನೋ ಶಾಸ್ತ್ರವಿಧಿ. ಅದಕ್ಕೋಸ್ಕರ ಅಲ್ಲಿ ವಿಷ್ಣು ಸಾನ್ನಿಧ್ಯ ಸೇರ್ತವೆ ಅವು ಅಂತ. ಆದ್ದರಿಂದ ಅಲ್ಲಿ ತಾನೇ ಹಾಕಿಸಿ ತದನಂತರ ಈ ಜಾಗವನ್ನು ಶುದ್ಧಿ ಮಾಡಿ ಇಲ್ಲಿ ಚೌಡಿ ಮತ್ತು ನಾಗನ ಪ್ರತಿಷ್ಠೆಯನ್ನು ಮಾಡಬೇಕು ಅಂತ ಊರಿನವರು ಸಂಕಲ್ಪ ಮಾಡಿದ ರೀತಿಯಲ್ಲಿ ಆ ಚೌಡಿ ಮತ್ತು ನಾಗನಿಗೆ ಪ್ರತಿಷ್ಠಾಪ ಮಾಡಿದ್ವಿ. ಆದ್ದರಿಂದ ಇಲ್ಲಿ ನಾಗ ಮತ್ತು ಚೌಡಿಯನ್ನು ಪ್ರತಿಷ್ಠೆ ಮಾಡಿದ್ವಿ. ಆಗ ಭಕ್ತರೆಲ್ಲ ನಾಗ ಚೌಡಿಯನ್ನು ಪ್ರತಿಷ್ಠೆ ಮಾಡೋದ್ರ ಜೊತೆಗೆ ನಮಗಿಲ್ಲೆಲ್ಲ ಒಂದು ದೇವಸ್ಥಾನಗಳು ಬಹಳ ಕಡಿಮೆ ಇದೆ. ನಮ್ಮ ಊರಿನಲ್ಲಿ ಒಂದು ವಿಶೇಷವಾದ ದೇವತೆಯ ಶಕ್ತಿ ಬೇಕು. ಆದ್ದರಿಂದ ಯಾವುದಾದ್ರೂ ಒಳ್ಳೆಯ ರೀತಿಯಲ್ಲಿ ಒಂದು ಆಗಮೋಕ್ತ ದೇವತೆಗಳು ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇಲ್ಲಿ ಆಂಜನೇಯನ ಪ್ರತಿಷ್ಠೆ ಮಾಡೋಣ ಅಥವಾ ದುರ್ಗಿಯನ್ನು ಮಾಡೋಣ ಅಥವಾ ಗಣಪತಿಯನ್ನು ಮಾಡೋಣ ಅನ್ನುವಂಥದ್ದು ಜಿಜ್ಞಾಸೆಗಳಾದವು. ಅದ ನಂತರ ಎಲ್ಲರ ಅಭಿಪ್ರಾಯ ಆಂಜನೇಯನ ಮಾಡಬೇಕು, ಇಲ್ಲಿ ಮಾಡೋಣ ಅನ್ನುವಂಥ ಅಭಿಪ್ರಾಯ ಬಂದಿದ್ದರಿಂದ ಇಲ್ಲಿ ಆಂಜನೇಯನ ಹೊಸದಾದ ಈ ಜಾಗದಲ್ಲಿ ಪ್ರತಿಷ್ಠೆ ಮಾಡೋದು ಅಂತ ಸಂಕಲ್ಪ ಮಾಡಿದರು. ಯಾವ ದಿನ ನಾವು ಈ ಪ್ರೇತವನ್ನೆಲ್ಲ ಆಕರ್ಷಣೆ ಮಾಡಿ ಅವಕ್ಕೆಲ್ಲ ವಿಷ್ಣು ಸಾನ್ನಿಧ್ಯ ಸೇರಿಸಿ ಈ ಚೌಡಿ ಮತ್ತು ನಾಗ ಮತ್ತು ಆಂಜನೇಯನ ಪ್ರತಿಷ್ಠೆ ಮಾಡ್ತೀವಿ ಅಂತ ಹೇಳಿದ ದಿನದಿಂದ ಇಲ್ಲಿಯ ಊರಿನವ್ರಿಗೆಲ್ಲರಿಗೂ ಸಹ ಇರುವ ಮಟ್ಟಿಗೆ ಸ್ವಲ್ಪ ಆರ್ಥಿಕ ಸ್ಥಿತಿಯಲ್ಲಿರ್ಬೋದು, ರೋಗ ರುಜಿನಗಳಲ್ಲಿರ್ಬೋದು, ಎಲ್ಲದರಲ್ಲೂ ಸಹ ಮಾಡುವ ವ್ಯವಹಾರಗಳಲ್ಲೆಲ್ಲ ಸ್ವಲ್ಪ ಅಭಿವೃದ್ಧಿಯನ್ನು ಹೊಂದಿದರು. ಅವರಿಗೆಲ್ಲ ಒಂದು ನಾವು ಮಾಡಬೇಕು ಅನ್ನೋಂಥ ಉಲ್ಲಾಸ ಬಂತು. ಆ ದಿನದಿಂದ ಇಲ್ಲಿಯ ತನಕದವರೆಗೂ ಸಹ ಅವರು ಉಲ್ಲಾಸದಿಂದಿದ್ದು ಈ ದೇಗುಲಗಳನ್ನು ಪುನಃ ಪ್ರತಿಷ್ಠೆ ಮಾಡಬೇಕು ಅಂತ ಸಂಕಲ್ಪ ಮಾಡಿದ ರೀತಿಯಲ್ಲಿ ಇವತ್ತಿನ ದಿವಸ ಆ ಧಾರ್ಮಿಕ ವಿಧಿಯಂತೆ ಆ ಚೌಡೇಶ್ವರಿಯನ್ನು ಪ್ರತಿಷ್ಠೆ ಮಾಡೋದು ಉದ್ದೇಶಕ್ಕೋಸ್ಕರ ಇವತ್ತು ಅಧಿವಾಸ ಹೋಮ ಮುಂಚಿನ ದಿನವಾದ್ದರಿಂದ ಅದನ್ನು ಅಧಿವಾಸ ಹೋಮಗಳನ್ನು ಮಾಡಿ ಪ್ರತಿಷ್ಠಾಂಗ ಹೋಮಗಳನ್ನು ಮಾಡಿ ನಿದ್ರಾವಸ್ಥೆ ಅಂತ ಆ ದೇವತೆಗೆ ಷೋಡಶ ಪೂಜೆ ಅಂತ 16 ರೀತಿಯ ಪೂಜೆಯನ್ನು ಮಾಡಿ ನಿದ್ರಾವಸ್ಥೆಯನ್ನು ಕಲಿಸಿ ನಾಳೆ ಶುಭ ಮುಹೂರ್ತದಲ್ಲಿ ಆ ಚೌಡೇಶ್ವರಿಯನ್ನು ಪ್ರತಿಷ್ಠೆ ಮಾಡ್ತೇವೆ ಬೆಳಿಗ್ಗೆ. ತದನಂತರ ಮಧ್ಯಾಹ್ನದ ನಂತರ ಅದೇ ಆ ಸುಬ್ರಹ್ಮಣ್ಯೇಶ್ವರ ಹಾಗೂ ವೀರಾಂಜನೇಯನನ್ನು ನಾಳೆ ದಿವಸ ಇದೇ ರೀತಿಯಲ್ಲಿ ಅವ್ರನ್ನೂ ಸಹ ಅಧಿವಾಸ ಪೂಜೆಗಳನ್ನು ಮಾಡಿ ಶುದ್ಧಿ ಮಾಡಿಬಿಟ್ಟು ತದನಂತರ ಪ್ರತಿಷ್ಠಾಂಗ ಹೋಮ ಪ್ರತಿಷ್ಠೆ ಎಲ್ಲ ನಮ್ಮ ಹರಿಹರಪುರದ ಶ್ರೀಗಳನ್ನು ಕರೆಸಿಬಿಟ್ಟು ಹಾಗೂ ಎನ್ಆರ್ಪುರದ ಬಸ್ತಿ ಮಠದ ಶ್ರೀಗಳನ್ನು ಕರೆಸಿ ಅವರ ಅಮೃತ ಹಸ್ತದಿಂದ ನಾಡಿದ್ದು ಬೆಳಿಗ್ಗೆ 13ನೇ ತಾರೀಕು 10:30 ಯಾವ ಲಗ್ನಪ್ಪ? ಮೇಷ ಲಗ್ನದಲ್ಲಿ ಆ ವೀರಾಂಜನೇಯ ಹಾಗೂ ಅಷ್ಟಕುಲ ನಾಗೇಂದ್ರನ ಪ್ರತಿಷ್ಠಾಪನೆ ಹಾಗೂ ಕುಂಭಾಭಿಷೇಕ ಮಾಡೋದು ಅಂತ ಊರಿನವರೆಲ್ಲ ಸಹಕಾರದೊಂದಿಗೆ ಮಾಡುವ ಸಂಕಲ್ಪವನ್ನು ಮಾಡಿದ್ದೀವಿ. ಅದೇ ರೀತಿಯಲ್ಲಿ ಈ ದಿನ ಆ ಪ್ರಕ್ರಿಯೆಗಳೆಲ್ಲ ಈ ದಿನ ಮತ್ತು ನಾಳೆ ದಿನ ಮತ್ತು ನಾಡ್ದು ನಡೀತದೆ. H.G. ರಮಾನಂದ ಭಟ್ ಅಂತ ಕರ್ಕಿ, ಇಲ್ಲಿ ಶಾನುಳ್ಳಿ ಹತ್ತಿರ ಬರ್ತದೆ, ನಮ್ಮೂರು, ಕೊಪ್ಪ ತಾಲೂಕು.